ಮಹಾರಾಜರಿಗೆ ಪ್ರಣಾಮಗಳು. ಸುಮಂತ್ರರೇ, ಬನ್ನಿ ಬನ್ನಿ, ತಮ್ಮ ನಿರೀಕ್ಷೆಯಲ್ಲಿಯೇ ಇದ್ದೆ ನಾನು. ಯಾವುದಾದರೂ ಅವಸರದ ರಾಜಕಾರ್ಯವಿತ್ತೆ? ಇಲ್ಲ, ನನಗೊಂದು ಆಲೋಚನೆ ಹೊಳೆಯಿತು. ಅದನ್ನು ತಮಗೆ ತಿಳಿಸುವುದಕ್ಕೋಸ್ಕರವೇ ನಾನು ತಮ್ಮನ್ನು ಬರಮಾಡಿಕೊಂಡೆ. ಅದೇನು ವಿಷಯ ಹೇಳಿ ಪ್ರಭು. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಕೈಕೇಯಿಯಿಂದ ಅಡ್ಡಿ ಬರಬಹುದೆಂದು ನಾವು ಮಾತನಾಡಿಕೊಂಡೆವಲ್ಲವೇ? ನೆನಪಿದೆ ಪ್ರಭು. ಇಡೀ ಪ್ರಜಾಸಮೂಹದ ಬೆಂಬಲವಿರುವಾಗ ಅವರ ಹಠ ದುರ್ಬಲವಾಗುತ್ತದೆ ಎಂದು ನಾನೇ ಹೇಳಿದ್ದೆ. ಆ ಸಂಬಂಧವಾಗಿಯೇ ನನಗೊಂದು ಆಲೋಚನೆ ಹೊಳೆದಿದೆ. ಏನದು ಆಲೋಚನೆ ಹೇಳಿ ಪ್ರಭು. ಪೂಜ್ಯರಾದ ಋಷಿಮುನಿಗಳನ್ನು, ಸಾಮಂತರಾಜರನ್ನು, ಅಧಿಕಾರಿ ವರ್ಗದವರನ್ನು, ಗಣ್ಯ ಪ್ರಜೆಗಳೆಲ್ಲರನ್ನೂ ಆಸ್ಥಾನಕ್ಕೆ ಕರೆಸಿ ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವಾಗಿ ಅವರೆಲ್ಲರ ಅಭಿಪ್ರಾಯವನ್ನು ಪಡೆಯುವುದು ಎಂಬ ಆಲೋಚನೆ. ಅದಕ್ಕೆ ಅಡ್ಡಿ ಏನು? ಎಲ್ಲರೂ ಹೃದಯಪೂರ್ವಕವಾಗಿ ಸಮ್ಮತಿ ಸೂಚಿಸಿಯೇ ಸೂಚಿಸುತ್ತಾರೆ. ಆಗ ಕೈಕೇಯಿ ಎಲ್ಲರ ಅಭಿಪ್ರಾಯವನ್ನು ತಿಳಿದು ತನ್ನ ಹಠಮಾರಿತನದಿಂದ ಹಿಂದೆ ಸರಿಯಬಹುದಲ್ಲವೇ? ಖಂಡಿತ ಪ್ರಭು. ಈಗಾಗಲೇ ಎಲ್ಲರ ಅಭಿಪ್ರಾಯ ತಿಳಿದಿದ್ದರೂ ಅಧಿಕೃತವಾದ ಸಭೆ ನಡೆಸಿದರೆ, ಅದು ರಾಣಿಯವರ ಗಮನಕ್ಕೆ ಬಂದರೆ ಆಗ ಅವರು ಅದನ್ನು ವಿರೋಧಿಸುವ ಧೈರ್ಯ ಮಾಡುವುದಿಲ್ಲ. ನಮ್ಮ ಇರುವರ ಅಭಿಪ್ರಾಯವು ಒಂದೇ, ಆದರೆ ಇದನ್ನು ಆದಷ್ಟು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಬೇಕು. ನಾನು ಈ ಕೂಡಲೇ ಎಲ್ಲರಿಗೂ ಸಂದೇಶವನ್ನು ಕಳುಹಿಸುತ್ತೇನೆ ಪ್ರಭು. ಇದರಿಂದ ಒಂದೇ ಬಾಣದಿಂದ 2 ಹಕ್ಕಿಗಳನ್ನು ಹೊಡೆದಂತಾಗುತ್ತದೆ. ಅದು ಹೇಗೆ? ಸಾಮಂತರು, ಗಣ್ಯರು ಎಲ್ಲರೂ ತಮ್ಮ ಅಭಿಪ್ರಾಯಕ್ಕೂ ಮಾನ್ಯತೆ ಕೊಟ್ಟರೆಂದು ಸಂತೋಷ ಪಡುತ್ತಾರೆ. ತಮ್ಮ ಮೇಲಿನ ಗೌರವ ಇಮ್ಮಡಿಯಾಗುತ್ತದೆ. ರಾಮಚಂದ್ರನ ಮೇಲಿನ ಅವರ ಗೌರವ, ಪ್ರೀತಿ, ಅಭಿಮಾನ ಹೆಚ್ಚುತ್ತದೆ. ಇನ್ನು ಕಿರಿಯ ರಾಣಿಯವರು ತಮ್ಮ ಬೆಂಬಲಕ್ಕೆ ಯಾರೂ ಇಲ್ಲವೆಂದು ತಟಸ್ಥರಾಗುತ್ತಾರೆ. ಸುಮಂತ್ರ, ನನ್ನ ಎದಿ ಮೇಲಿನ ಭಾರ ಇಳಿದಷ್ಟು ನಿರಾಳವಾಗಿದೆ. ಕಾಲಾವಕಾಶ ಬಹಳ ಕಡಿಮೆ ಇದೆ. ಎಲ್ಲರೂ ಸಭೆ ಸೇರುವಂತೆ ಆದೇಶವನ್ನು ಕಳುಹಿಸಿಬಿಡಿ. ಆಗಲಿ ಪ್ರಭು. ನಾನು ಈ ಕ್ಷಣದಿಂದಲೇ ಕಾರ್ಯೋನ್ಮುಖನಾಗುತ್ತೇನೆ. ನನಗೆ ಅಪ್ಪಣೆ ಕೊಡಿ. ಮಂಗಳವಾರ. ಅಬ್ಬಾ, ಎಂತಹ ಅದ್ಭುತವಾದ ಉಪಾಯ! ರಾಮಚಂದ್ರನ ಪಟ್ಟಾಭಿಷೇಕವೊಂದು ನಿರಾತಂಕವಾಗಿ ನಡೆದು ಬಿಟ್ಟರೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ರಾಜಕುಮಾರ, ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸಿ. ಪ್ರಣಾಮಗಳು ಅರ್ಚಕರೇ. ಕ್ಷೇಮದಿಂದಿದ್ದೀರಾ? ರಾಜಕುಮಾರ, ನಿಮಗೆ ನನ್ನ ನೆನಪಿದೆಯೇ? ನೆನಪಿಲ್ಲದೆ ಏನು? ಒಮ್ಮೆ ತಮ್ಮ ದೇವಾಲಯಕ್ಕೆ ಬಂದಿದ್ದೆ. ಅಂದು ತಾವು ಮಾಡಿದ ಮಂತ್ರ ಪಠಣವನ್ನು ಮೆಚ್ಚಿ ಮಾತಾಡಿದ್ದು ತಮಗೆ ನೆನಪಿಲ್ಲವೇ? ನಮ್ಮಂಥ ಸಾಮಾನ್ಯರನ್ನು ಒಮ್ಮೆ ನೋಡಿದ ಮಾತ್ರಕ್ಕೆ ನೆನಪಿನಲ್ಲಿಟ್ಟುಕೊಂಡಿರುವಿರಲ್ಲ ಪ್ರಭು. ತಮ್ಮಂಥ ಸದ್ಗುಣ ಸಂಪನ್ನ ಪ್ರಜೆಗಳು ನಮ್ಮ ನಾಡಿನ ಸಂಪತ್ತು ಅರ್ಚಕರೇ. ಈ ಹುಡುಗಿ ತಮ್ಮ ಪುತ್ರಿಯಲ್ಲವೇ? ತಮ್ಮ ದೇವಾಲಯಕ್ಕೆ ನಾನು ಬಂದಿದ್ದಾಗ ಅವಳಿನ್ನೂ ಚಿಕ್ಕವಳಾಗಿದ್ದಳು. ಇವಳಿಗೆ ವಿವಾಹ ನಿಶ್ಚಯವಾಗಿದೆ. ಅದನ್ನು ತಿಳಿಸಲೆಂದೇ ಬಂದೆ. ದೀರ್ಘ ಸುಮಂಗಳಿಯಾಗಿ ಬಾಳು. ಅರ್ಚಕರೇ, ಸಂಕೋಚ ಬೇಡ. ತಮ್ಮ ಪುತ್ರಿಯ ವಿವಾಹಕ್ಕೆ ಏನಾದರೂ ಅಗತ್ಯವಿದ್ದರೆ ದಯಮಾಡಿ ತಿಳಿಸಿ. ಪ್ರಭು, ನಾವು ಧರ್ಮರಾಜ್ಯದಲ್ಲಿ ವಾಸಿಸುತ್ತಿದ್ದೇವೆ. ನಾವು ಕೇಳುವ ಮೊದಲೇ ಎಲ್ಲವೂ ಸಮೃದ್ಧವಾಗಿ ಒದಗಿದೆ. ನಿಜ ಅರ್ಚಕರೇ, ನಮ್ಮ ಸುಖಿ ರಾಜ್ಯದಲ್ಲಿ ಬೇಡುವವರಿಗಿಂತ ನೀಡುವವರೇ ಅಧಿಕವಾಗಿದ್ದಾರೆ. ಧರ್ಮವನ್ನು ಮೀರದೆ ಕಲಿಸುತ್ತಾರೆ. ದುರಾಸೆ ಇಲ್ಲದೆ ವೆಚ್ಚ ಮಾಡುತ್ತಾರೆ. ಇದ್ದವರು ಇಲ್ಲದಿದ್ದವರಿಗೆ ಉದಾರವಾಗಿ ನೀಡುತ್ತಾರೆ. ನನಗೆ ಹೆಮ್ಮೆ ಎನಿಸುತ್ತಿದೆ ಅರ್ಚಕರೇ. ದೇವಿ, ಈ ಮದುಮಗಳಿಗೆ ಈ ಉಡುಗೊರೆಗಳನ್ನು ನೀಡಿ ಆಶೀರ್ವದಿಸಿ.
ಅನುಗ್ರಹಕ್ಕೆ ವಂದನೆಗಳು ಪ್ರಭು. ಬರ ಹೇಳಿದಿರಂತೆ. ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕು. ಹೇಳಿ, ಖಂಡಿತ ಮಾಡುತ್ತೇನೆ. ನೀನು ಸುಮಿತ್ರ, ಕೌಸಲ್ಯ, ಸೀತೆ, ಊರ್ಮಿಳೆ ಇವರೆಲ್ಲರ ಸಖಿಯರ ಸ್ನೇಹ ಗಳಿಸಬೇಕು. ಒಳ ಹೊರಗೆ ಓಡಾಡುವಷ್ಟು ಸಲಿಗೆ ಬೆಳೆಸಿಕೊಳ್ಳಬೇಕು. ಇವರ ಅಂತಃಪುರದಲ್ಲಿ ಏನಾದರೂ ವಿಶೇಷ ನಡೆದರೆ ತಕ್ಷಣ ಬಂದು ನನಗೆ ತಿಳಿಸಬೇಕು. ಹಾಗೆ ಆಗಲಿ. ಯಾರಿಗೂ ಸಂದೇಹ ಬರದ ಹಾಗೆ ಈ ಕೆಲಸ ಮಾಡಬೇಕು. ನೀವು ಚಿಂತಿಸಬೇಡಿ, ನನಗೆ ಬಿಡಿ, ನಾನು ಎಲ್ಲ ನೋಡಿಕೊಳ್ಳುತ್ತೇನೆ. ಮಾತೆ, ಲಕ್ಷ್ಮಣ, ಬಾ ಕುಮಾರ, ಬಾ. ಹೋಗು, ನನ್ನ ಕುಮಾರನಿಗೆ ಕುಡಿಯಲು ಬಿಸಿಯಾದ ಹಾಲು ತಾ. ಬೇಡ ಮಾತೆ. ಮಗು, ನೀನು ಬರುವುದೇ ಕಡಿಮೆ. ಬಂದಾಗ ನಿನಗೊಂದಿಷ್ಟು ಹಾಲು ಕುಡಿಸದೆ ಹೋದರೆ ಈ ಮಾತೃ ಹೃದಯಕ್ಕೆ ಸಮಾಧಾನವಿಲ್ಲ. ಮಾತೆ, ಈ ಕೆಲಸವನ್ನು ನೀನು ಏಕೆ ಮಾಡಬೇಕು? ದಾಸಿಯರಿಲ್ಲವೇ? ನನಗೂ ಹೊತ್ತು ಹೋಗಬೇಕಲ್ಲ ಕುಮಾರ. ಕಾಲ ಕಳೆಯುವುದು ಅಷ್ಟೊಂದು ಕಷ್ಟವೇ? ಕಷ್ಟವೇನಿಲ್ಲ. ಈಗ ನೀನು ಬಂದಿದ್ದೀಯಲ್ಲ, ನನ್ನ ಬೇಸರವೆಲ್ಲ ಕಳೆದು ಹೋಯಿತು. ಕುಡಿ. ಹಾಲು ಚೆನ್ನಾಗಿತ್ತೆ. ಹಾಲು? ನಾನು ಕುಡಿದಿದ್ದು ಹಾಲೇ. ಯಾಕೆ, ಚೆನ್ನಾಗಿರಲಿಲ್ಲವೇ? ಮಾತೆ, ನಾನು ಕುಡಿದಿದ್ದು ಹಾಲಲ್ಲ, ಅಮೃತ. ಅಮೃತ? ಇಲ್ಲೆಲ್ಲಿ ಬಂತು ಅಮೃತ? ಮಾತೆ, ನಿನ್ನ ಮಮತೆ ತುಂಬಿದ ಹಸ್ತಸ್ಪರ್ಶದಿಂದ ಹಾಲು ಅಮೃತವಾಯಿತು. ಎಷ್ಟು ಒಳ್ಳೆಯ ಮನಸ್ಸು ನಿನ್ನದು. ಮಾತೆಗಿಲ್ಲದ ಒಳ್ಳೆಯತನ ಪುತ್ರನಲ್ಲಿರಲು ಸಾಧ್ಯವೇ? ಇಲ್ಲ ಕುಮಾರ, ಕೆಲವೊಮ್ಮೆ ಮಾತೆಯಲ್ಲಿಲ್ಲದ ಸದ್ಗುಣಗಳು ಪುತ್ರರಲ್ಲಿರಲು ಸಾಧ್ಯ. ನಿನ್ನ ಮನಸ್ಸಿನಲ್ಲಿ ಯಾವ ವಿಷಯವಿದೆ ಎಂದು ನನಗೆ ಅರ್ಥವಾಗುತ್ತಿದೆ. ಆ ವಿಷಯ ಬಿಡು. ನನ್ನ ಪುತ್ರನನ್ನು ಕಂಡ ಈ ಆನಂದದ ಗಳಿಗೆಯಲ್ಲಿ ಬೇರೆ ವಿಷಯದ ಚಿಂತೆ ಏಕೆ? ಮಾತೆ, ಇತ್ತೀಚೆಗೆ ರಾಜಕಾರ್ಯಗಳಲ್ಲಿ ಸಹೋದರ ರಾಮನೊಂದಿಗೆ ಹೆಚ್ಚಿನ ಕಾಲವನ್ನು ಕಳೆಯುತ್ತಿದ್ದೇನೆ. ಅದಕ್ಕೆ ನಿನ್ನನ್ನು ಕಾಣಲು ಬರುವುದು ಕಡಿಮೆಯಾಯಿತು. ಗೊತ್ತು ಕುಮಾರ, ಕರ್ತವ್ಯವನ್ನು ಕಡೆಗಣಿಸಿ ತಾಯಿಯ ಸೆರಗಿನ ನೆರಳಿನಲ್ಲಿಯೇ ಇರು ಎಂದು ಹೇಳುವುದುಂಟೆ. ಗುಣವಂತನಾದ ರಾಮನೊಡನೆ ಸೇರಿ ನನ್ನ ಪುತ್ರ ಲಕ್ಷ್ಮಣನು ಜನರ ಪ್ರೀತಿಯನ್ನು ಗಳಿಸುತ್ತಿದ್ದಾನೆ ಎನ್ನುವುದೇ ಸಂತೋಷದ ವಿಷಯ. ಅಷ್ಟು ಸಾಕು ನನಗೆ. ಆದರೆ ನಿನ್ನ ಒಂಟಿತನದ ಬೇಸರವನ್ನು ಕಳೆಯಲು ನನ್ನಿಂದ ಏನೂ ಮಾಡಲಾಗುತ್ತಿಲ್ಲ. ನಿನ್ನ ಸೊಸೆ ಊರ್ಮಿಳೆಯಾದರೂ ನಾನಿಲ್ಲದ ಕೊರತೆಯನ್ನು ನಿವಾರಣೆ ಮಾಡಬೇಕಲ್ಲವೇ? ಅವಳಿಗೆ ಹೇಳುತ್ತೇನೆ. ಏನೆಂದು ಹೇಳುತ್ತೀಯಾ? ನಿಜ ಹೇಳಬೇಕೆಂದರೆ ನಿನಗಿಂತ ಹೆಚ್ಚು ಅವಳೇ ನನ್ನ ಮೇಲೆ ಅಕ್ಕರೆಯನ್ನು ತೋರಿಸುತ್ತಾಳೆ. ಹೌದೇನು? ಹೌದು ಕುಮಾರ.
ಊರ್ಮಿಳೆ ನನ್ನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾಳೆ. ಬೇಸರ ಕಳೆಯಲು ನನ್ನೊಂದಿಗೆ ಕಾಲ ಕಳೆಯುತ್ತಾಳೆ. ಅವಳು ನಿನ್ನನ್ನು ಗಮನಿಸುತ್ತಿಲ್ಲವೆಂದು ನಾನು ತಪ್ಪು ತಿಳಿದುಕೊಂಡಿದ್ದೆ. ಹುಚ್ಚ. ಊರ್ಮಿಳೆ ನನಗೆ ಸೊಸೆ ಮಾತ್ರವಲ್ಲ, ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು. ಅಂತಹ ಸೊಸೆ ದೊರಕಿದುದು ನನ್ನ ಪುಣ್ಯ. ಜಯ ಜಯ ಪೌಲಸ್ತ್ಯ ಕುಲ ಪ್ರದೀಪ, ಜಯ ಜಯ ಕೈಕಸಿ ಗರ್ಭ ಸಂಜಾತ, ಜಯ ಜಯ ಲಂಕಾಧೀಶ್ವರ ದಶಕಂಠ, ಜಯ ಜಯ ಬ್ರಹ್ಮ ವರ ಪ್ರಸಾರಿತ, ಜಯ ಜಯ ಪರಮೇಶ್ವರ ಭಕ್ತಾಗ್ರೇಸರ, ಜಯ ಜಯ ಸುರಕುಲ ಗರ್ವ ಭಂಜಕ, ಜಯ ಜಯ ಲಂಕಾಧೀಶ್ವರ. ಅಮಾತ್ಯರೇ, ಇಂದಿನ ಸಭೆಯ ಕಾರ್ಯಸೂಚಿ ಏನು? ಮಹಾಪ್ರಭು, ದಕ್ಷಿಣ ದಿಕ್ಪಾಲಕರು, ಕೈಲಾಸಗಿರಿ ನಿವಾಸಿಗಳು, ತಮ್ಮ ಹಿರಿಯ ಸೋದರೂ ಆದ ಕುಬೇರ ಪ್ರಭುಗಳು ತಮ್ಮ ದೂತನೊಡನೆ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ? ಆ ಕುಬೇರನಿಂದ ನನಗೆ ಸಂದೇಶ? ನನ್ನ ಪರಾಕ್ರಮಕ್ಕೆ ಹೆದರಿ ಪ್ರತಿಸ್ಪರ್ಧೆಯನ್ನೇ ಮಾಡದೆ ಈ ಲಂಕೆಯನ್ನು ಬಿಟ್ಟುಕೊಟ್ಟು ಓಡಿ ಹೋದ ಆ ಕುಬೇರ ಸಂದೇಶ ಕಳುಹಿಸಿದ್ದಾನೋ, ಅಥವಾ ಈ ಲಂಕೆಯನ್ನು ಮತ್ತೆ ತನಗೆ ಬಿಟ್ಟುಕೊಡಿ ಎಂದು ಕೇಳಿದ್ದಾನೋ? ಹಾಗೇನಾದರೂ ಅವನು ಮಾಡಿದಲ್ಲಿ 3 ಲೋಕಗಳಲ್ಲಿಯೂ ಅವನು ತಲೆಮರೆಸಿಕೊಳ್ಳಲು ಸ್ಥಳವಿಲ್ಲದಂತೆ ಮಾಡುತ್ತೇನೆ. ಮಹಾಪ್ರಭು, ಸಂದೇಶವೇನೆಂಬುದನ್ನು ತಿಳಿದುಕೊಂಡು ನಂತರ ತಮ್ಮ ನಿರ್ಧಾರ ತೆಗೆದುಕೊಳ್ಳಬಹುದು. ಎಲ್ಲವೋ ದೂತ, ಆ ನಿನ್ನ ಪ್ರಭುವಿನ ಸಂದೇಶ ಏನೆಂದು ಓದು. ಲಂಕಾಧಿಪತಿ ಸೋದರ ರಾವಣೇಶ್ವರನಿಗೆ ಕುಬೇರನ ಶುಭಾಕಾಂಕ್ಷೆಗಳು. ನೀನು ಸೋದರ ವಿಭೂಷಣ, ಸೋದರ ಕುಂಭಕರ್ಣ, ಮಾತೆ ಕೈಕಸಿ ಕ್ಷೇಮವೆಂದು ಭಾವಿಸುತ್ತೇನೆ. ನಮ್ಮ ಕ್ಷೇಮಕ್ಕೇನೂ ಕೊರತೆ ಇಲ್ಲ. ಶತ್ರುಗಳು ತಮ್ಮ ಕ್ಷೇಮವನ್ನು ಚಿಂತಿಸಬೇಕು ಅಷ್ಟೇ. ಮುಖ್ಯ ಸಂದೇಶವನ್ನು ಬೇಗನೆ ಓದು. ಸೋದರ, ನೀನು ಬ್ರಹ್ಮನ ವರದಿಂದ ಗರ್ವಿತನಾಗಿ ದೇವತೆಗಳು ಮತ್ತು ಋಷಿಮುನಿಗಳ ಮೇಲೆ ವಿನಾಕಾರಣ ಆಕ್ರಮಣ ಮಾಡುತ್ತಿರುವನೆಂದು ತಿಳಿದು ನನಗೆ ಚಿಂತೆಯಾಯಿತು. ನಿನ್ನ ಈ ವರ್ತನೆಯಿಂದ ನಮ್ಮ ಪೌಲಸ್ತ್ಯ ಕುಲದ ಗೌರವಕ್ಕೆ ಕಳಂಕ ಬರುವಂತಾಯಿತು. ದಯಮಾಡಿ ಈ ಅಧರ್ಮದ ಕಾರ್ಯವನ್ನು ನಿಲ್ಲಿಸು. ಸಾಕು, ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು. ಈ ದಶಕಂಠ ರಾವಣನಿಗೆ ಉಪದೇಶ ಮಾಡುವ ಸಂದೇಶವನ್ನು ತಂದಿರುವ ಈ ದೂತನ ನಾಲಿಗೆಯನ್ನು ಕತ್ತರಿಸಿ. ಕ್ಷಮಿಸಿ ಪ್ರಭು, ದೂತನನ್ನು ದಂಡಿಸುವುದು ರಾಜನೀತಿಯಲ್ಲ. ತಮ್ಮ ಆಕ್ರೋಶವೇನಿದ್ದರೂ ಆ ಕುಬೇರನ ಮೇಲೆಯೇ ಹೊರತು ಈ ಬಡಪಾಯಿ ದೂತನ ಮೇಲೆ ತೋರಿಸಬಾರದು ಪ್ರಭು. ತಾವು ಹೇಳುತ್ತಿರುವುದು ನಿಜ ಮಾತ್ಯರೇ. ನನ್ನ ಆಕ್ರೋಶ ಏನಿದ್ದರೂ ಅಧಿಕ ಪ್ರಸಂಗಿ ಕುಬೇರನ ಮೇಲೆ ಮಾತ್ರ. ನನಗಿಂತ ಹಿರಿಯವನಾದ ಮಾತ್ರಕ್ಕೆ ನನಗೆ ಬುದ್ಧಿ ಹೇಳುವಷ್ಟು ಅಧಿಕ ಪ್ರಸಂಗತನ. ಎಲ್ಲವೋ ದೂತ, ಪರಾಕ್ರಮದಲ್ಲಿ ನಾನು ಅವನಿಗಿಂತ ಹಿರಿಯನೆಂದು ನಾನೇ ತೋರಿಸಿಕೊಡುತ್ತೇನೆಂದು ನಿನ್ನ ಪ್ರಭುವಿಗೆ ತಿಳಿಸು. ತೊಲಗು ಇಲ್ಲಿಂದ. ಪಣೆ ಮಹಾಪ್ರಭು. ಕುಬೇರ, ಮಲಗಿದ್ದ ಸಿಂಹವನ್ನು ಬಡಿದೆಬ್ಬಿಸಿರುವೆ. ಇದಕ್ಕೆ ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ, ತಕ್ಕ ಪಾಠ ಕಲಿಸುತ್ತೇನೆ.
ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.